ತನಿಖೆಗೆ ಮತ್ತು ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದರೆ ಅಭಿನೂ ಇಲ್ಲ ಮಾನಿನೂ ಇಲ್ಲ. ನಿನಗೆ ಮಾನ ಇಲ್ಲ ಅಂತ ಹೇಳಿ ಮೊಕಾಮೂತಿ ನೋಡಿದೆ ಯಾವ್ದು ಬೀಸಬೇಕೋ ಅದು ಬೀಸಿ ಮನೆಗೆ ಕಳಿಸಿ, ಇಲ್ಲ ಅರೆಸ್ಟ್ ದೆಮ್ ಆ್ಯಂಡ್ ಪುಟ್ ದೆಮ್ ಇನ್ ಸೈಡ್, ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಇನ್ನು ತರಲೆ ಮಾಡೋಕ್ಕೆ ಬಂದರೆ ದಟ್ ಇಸ್ ವಾಟ್ ಶುಡ್ ಬಿ ಡನ್ ಅಷ್ಟೇ. ಆಲ್ ರೈಟ್, ಒಂದು ಭಾವನೆ ಇರುತ್ತೆ ತಮ್ಮ ಹೀರೋ ಗೀರೋ ಅದೆಲ್ಲ ಓಕೆ, ನಡೀತಿರೋ ಇದ್ರದ್ದು ಇದನ್ನು ನೋಡ್ಕೊಳ್ಳಿ, ತೀವ್ರತೆ ಏನಿದೆ ಅಂತ. ಕಾಮನ್ ಸೆನ್ಸ್ ಇದೆಯಾ ಯಾರಿಗಾರ ಅಭಿಮಾನಿಗಳಿಗೆ? ಏನಾರು ಹೆಚ್ಚು ಕಡಿಮೆ ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋಂಥ ಪದಗಳು, ವಾಕ್ಯಗಳು, ಅಭಿಪ್ರಾಯಗಳನ್ನು ನೋಡಿದ್ರೆ ತಲೆ ತೆಗೆದು ಬಿಡ್ತಾರೆ ಆಮೇಲೆ. ಹಾಂ ಸರಿ, ಚಿತ್ರದುರ್ಗದಲ್ಲಿ ಬಂಧಿಸಲಾಯಿತು ಜಗದೀಶು ಅನುಕುಮಾರ್ನ. ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಬಂದರು ಕೋರಮಂಗಲದಲ್ಲಿ ಜಡ್ಜ್ ಮನೆ, ಅವ್ರ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇದರ ಪರಿಣಾಮ ಈಗ ಇನ್ನೊಂದು ಸರಿ ಬಂಧನಕ್ಕೊಳಗಾಗಬೇಕಾಗಿ ಬಂತು. ಜೂನ್ 11ರಂದು ದರ್ಶನ್ ಬಂಧಿಸಲಾಗಿತ್ತು. ಯಾರ್ಯಾರು ಜಾಮೀನು ರದ್ದಾಯಿತು ಇವತ್ತು? ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಗೆಳತಿ. ಕೋರ್ಟಲ್ಲಿ ಅವ್ರು ಹೇಳಿದ್ದು ಲಿವ್ ಇನ್ ರಿಲೇಷನ್ಶಿಪ್.